ಬೈಕ್ ಸವಾರರಿಗೆ ಇನ್ನು ಮುಂದೆ ಟೋಲ್ನಲ್ಲಿ ಟೋಲ್ ಕಟ್ಟಬೇಕಾದ ಅನಿವಾರ್ಯತೆ ಇದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇನ್ನು ಮುಂದೆ ಬೈಕ್ಗಳಿಗೂ ಟೋಲ್ ವಿಧಿಸಲಾಗುತ್ತೆ ಅನ್ನುವಂತ ಶಾಕಿಂಗ್ ಸುದ್ದಿ. ದೇಶದ ಬೈಕ್ ಸವಾರರಿಗೆ ಇನ್ನು ಮುಂದೆ ಟೋಲ್ ಗೇಟ್ನಲ್ಲಿ ಟೋಲ್ ಕಟ್ಟಬೇಕು ಅನ್ನುವ ನಿರ್ಧಾರ ಆಗಿದೆ. 2025ರ ಜುಲೈ 15ರಿಂದ ಬೈಕ್ಗಳಿಗೆ ಟೋಲ್ ಜಾರಿಗೆ ತರೋದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಬೈಕ್ಗಳಿಗೂ ಫಾಸ್ಟ್ಯಾಗ್ ಮುಖಾಂತರ ಟೋಲ್ ಹಣ ಪೇಮೆಂಟ್ ಮಾಡಬೇಕು. ಇವರೆಗೂ ಬೈಕ್ಗಳಿಗೆ ಟೋಲ್ ಇರಲಿಲ್ಲ. ಯಾವುದೇ ಟೋಲ್ ಇದ್ರೂ ಕಾರು, 4 ವೀಲರ್ ಅಥವಾ ಮೋರ್ ದನ್ 2 ವೀಲರ್ಸ್, 2 ಚಕ್ರದ ಯಾವುದೇ ವೆಹಿಕಲ್ಗಳಿಗೆ ಟೋಲ್ ಕಟ್ಟುವ ಅಗತ್ಯ ಇರಲಿಲ್ಲ. ಆದರೆ ಇನ್ನು ಮುಂದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕ್ ಸವಾರರು ಕೂಡ ಟೋಲ್ ಪೇ ಮಾಡಲೇಬೇಕಾಗುತ್ತೆ. ಬೆಂಗಳೂರಿನ ವ್ಯಾಪ್ತಿಗೆ ಬಂದರೆ ನೈಸ್ ಟೋಲಲ್ಲಿ ಮಾತ್ರ ಬೈಕ್ಗೆ ಟೋಲ್ ಕಟ್ಟುವ ವ್ಯವಸ್ಥೆ ಇತ್ತು. ಆದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಯಾವುದೇ ರಸ್ತೆಗಳಿಗೆ ಬೈಕ್ ಸವಾರರು ಟೋಲ್ ಕಟ್ಟುವ ಅಗತ್ಯ ಇರಲಿಲ್ಲ. ಆದರೆ ಇನ್ನು ಮುಂದೆ ಬೈಕ್ ಸವಾರರು ಟೋಲ್ ಪೇ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಹೆದ್ದಾರಿ ಪ್ರಾಧಿಕಾರ ಬಂದಿದೆ. ಜುಲೈ 15, 2025ರಿಂದ ಟೋಲ್ ಪಾವತಿ ಮಾಡಬೇಕಾಗತ್ತೆ ಬೈಕ್ ಸವಾರರು. ದೇಶದ ಬೈಕ್ ಸವಾರರಿಗೆ ಇದೊಂದು ದೊಡ್ಡ ಶಾಕ್. ಸಾಮಾನ್ಯವಾಗಿ ಈವರೆಗೂ ಬೈಕ್ನಲ್ಲಿ ಹೋಗೋ ಯಾರು ಟೋಲ್ ಪೇ ಮಾಡುವ ಅಗತ್ಯ ಇರಲಿಲ್ಲ. ಅವ್ರಿಗೆ ಪ್ರತ್ಯೇಕ ಮಾರ್ಗ ಇರ್ತಿತ್ತು. ಲೆಫ್ಟ್ ಸೈಡ್ನಲ್ಲಿ, ಕಂಪ್ಲೀಟ್ ಲೆಫ್ಟ್ನಲ್ಲಿ ಬೈಕ್ ಲೇನ್ ಅಂತಾನೆ ಬಿಡ್ತಾ ಇದ್ರು. ಆ ಲೇನಲ್ಲಿ ಸ್ವಲ್ಪ ಗಾಡಿ ಇದ್ರೆ ನಿಂತು ಹೋಗ್ಬೇಕು, ಬಿಟ್ರೆ ಯಾವುದೇ ಪೇ ಮಾಡೋದು, ಟೋಲ್ ಕಟ್ ಆಗೋದು ಏನೂ ಇರಲಿಲ್ಲ. ಆದರೆ ಇನ್ನು ಮುಂದೆ ಟೋಲ್ ಪೇ ಮಾಡಬೇಕಾಗತ್ತೆ ಬೈಕ್ ಸವಾರರು. ಅರುಣ್ ಸರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಸರ್, ಗುಡ್ ಆಫ್ಟರ್ನೂನ್. ಎಲ್ಲೋ ಒಂದು ಕಡೆಯಲ್ಲಿ ಬೈಕ್ ಸವಾರರಿಗೆ ಟೋಲ್ ಅನ್ನುವ ನಿರ್ಧಾರ, ಯಾವ ಕಾರಣಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಹೇಗಿರುತ್ತೆ ಈ ಟೋಲ್ ವ್ಯವಸ್ಥೆ? ಏನು ಫಾಸ್ಟ್ಯಾಗ, ಪೇ ಕ್ಯಾಶ್ ಅಲ್ಲ, ಏನು ವ್ಯವಸ್ಥೆ ಹೊಸದಾಗಿ ಏನಾದರೂ ಇಂಟ್ರೊಡ್ಯೂಸ್ ಮಾಡೋ ಸಾಧ್ಯತೆ ಇದೆಯಾ? ಏನು ಮಾಹಿತಿ ಇದೆ ಸರ್ ಈ ಬಗ್ಗೆ? ಪ್ರಣೋತ್, ನಿಜ, ಇದುವರೆಗೂ ದ್ವಿಚಕ್ರ ವಾಹನ ಸವಾರರು, ಅದೇ ರೀತಿ ಸ್ಥಳೀಯವಾಗಿರುವಂತವರು ಆಟೋ ರಿಕ್ಷಾ ಹಾಗೂ ಟ್ರ್ಯಾಕ್ಟರ್ ಸವಾರರಿಗೂ ಕೂಡ, ಟ್ರ್ಯಾಕ್ಟರ್ಗಳಲ್ಲಿ ಹೋಗುವಂತವ್ರಿಗೂ ಕೂಡ ಟೋಲ್ ಕಟ್ಟೋ ಅಗತ್ಯ ಇರಲಿಲ್ಲ. ಪ್ರಮುಖವಾಗಿ ಗ್ರಾಮಸ್ಥರು ತಮ್ಮ ಒಂದು ಜಮೀನುಗಳಿಗೆ ಹೋಗಿ ಬರೋದಕ್ಕೆ, ಅದೇ ಸ್ಥಳೀಯ ಪ್ರದೇಶದಲ್ಲಿ ಅವರಿಗೆ ಓಡಾಟ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನುವಂತ ಕಾರಣಕ್ಕೆ ಈ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಈಗ ಜುಲೈ 15ರಿಂದ ಜಾರಿಗೆ ಬರುವಂತೆ ದ್ವಿಚಕ್ರ ವಾಹನಗಳಿಗೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ಟೋಲ್ ಅನ್ನ ಅಳವಡಿಸಲಾಗುತ್ತೆ, ಟೋಲ್ ನ ಕೊಡ್ಬೇಕಾಗತ್ತೆ. ಅವರನ್ನು ಕೂಡ ಈ ಫಾಸ್ಟ್ಯಾಗ್ ವ್ಯವಸ್ಥೆ ಏನಿದೆ, ಫಾಸ್ಟ್ಯಾಗ್ ವ್ಯವಸ್ಥೆಯಡಿಯಲ್ಲಿ ತರಲಾಗತ್ತೆ ಅಂತ ಹೇಳಿ ಈಗಾಗಲೇ ಕೇಂದ್ರದ ಭೂ ಸಾರಿಗೆ ಸಚಿವಾಲಯ ಪ್ರಕಟಣೆಯನ್ನ ಕೂಡ ಕೊಟ್ಟಿದೆ. ಅಂದ್ರೆ ಇನ್ನು ಮುಂದೆ 2 ವೀಲರ್ಗಳವರು ಕೂಡ ಫಾಸ್ಟ್ಯಾಗ್ ನ ಹಾಕೋಬೇಕಾಗತ್ತೆ. ಆದ್ರೆ ಅವರು ಟೋಲ್ ನ 50 ಕಿಲೋಮೀಟರ್ಗೆ ಒಂದೊಂದು ಟೋಲ್ ಏನಿದೆ, ಆ ಟೋಲ್ ನ ಪಾಸ್ ಆಗ್ಬೇಕಾದ್ರೆ ಎಷ್ಟು ಒಂದು ಹಣವನ್ನ ಅವರು ಪೇ ಮಾಡಬೇಕಾಗತ್ತೆ, ಅದಿನ್ನೂ ಕೂಡ ಸ್ಪಷ್ಟತೆ ಬಂದಿಲ್ಲ. ಅದ್ರ ಬಗ್ಗೆ ಏನು ಖಚಿತವಾಗಿ ಏನು ಹೇಳಿಲ್ಲ. ಆದ್ರೆ ಜುಲೈ 15ರಿಂದ ಈ ಒಂದು ವ್ಯವಸ್ಥೆ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಸಕ್ತ ಎಕ್ಸ್ಪ್ರೆಸ್ ಹೈವೇಗಳಲ್ಲೇನೋ ಆಟೋ ರಿಕ್ಷಾಗಳು ಮತ್ತೆ 2 ವೀಲರ್ಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಉಳಿದ ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನೀವು ಅವಾಗಲೇ ಹೇಳಿದಂತೆ ಅವ್ರಿಗೋಸ್ಕರ ಒಂದು ಪ್ರತ್ಯೇಕವಾದ ಮಾರ್ಗ ಇರ್ತಿತ್ತು, ಅಥವಾ ಸರ್ವಿಸ್ ಲೈನ್ ಅಲ್ಲಿ ಹೆಚ್ಚಾಗಿ 2 ವೀಲರ್ಗಳವರು ಓಡಾಡ್ತಾ ಇದ್ರು. ಈಗ ಅದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಬಹುಶಃ ಎಲ್ಲೋ ಒಂದ್ ಕಡೆ ಸಿಕ್ಕಿದ ಎಲ್ಲಾ ಮಾರ್ಗಗಳಲ್ಲೂ ದುಡ್ಡು ದೋಚಬೇಕು ಅನ್ನುವಂತ ಒಂದು ಮನಸ್ಥಿತಿಗೆ ಕೇಂದ್ರ ಸರ್ಕಾರ ಬಂದಿದೆಯಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಈಗಾಗಲೇ ನಾವು ನಮ್ಮೆಲ್ಲಾ ವಾಹನಗಳಿಗೆ ಪ್ರತಿ ವರ್ಷಕ್ಕೊಮ್ಮೆ, ಅದು ಕಮರ್ಷಿಯಲ್ ವೆಹಿಕಲ್ ಆದ್ರೆ ವರ್ಷಕ್ಕೊಮ್ಮೆ, ಅಥವಾ ಒಂದು ವೈಟ್ ಬೋರ್ಡ್ ಆದ್ರೆ ನಾವು ಖರೀದಿ ಮಾಡುವಂತ ಸಂದರ್ಭದಲ್ಲೇ ರೋಡ್ ಟ್ಯಾಕ್ಸ್ ನ ನಾವು ಪಾವತಿ ಮಾಡ್ತೀವಿ. ಅದು 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, ಅಥವಾ 4 ವೀಲರ್ ಇರ್ಬೋದು, ಯಾವುದೇ ವಾಹನವಾದ್ರೂ ಕೂಡ ರೋಡ್ ಟ್ಯಾಕ್ಸ್ ಪಾವತಿ ಮಾಡ್ತೀವಿ. ಹೀಗಿದ್ದೂ ಸಹ ಖಾಸಗಿಯವರ ಮೂಲಕ ರಸ್ತೆಗಳನ್ನ ನಿರ್ಮಾಣ ಮಾಡಿಸಿ PP ಅನ್ನುವಂತ ಹೆಸರಲ್ಲಿ ಆಲ್ಮೋಸ್ಟ್ ದೋಚ್ತಾ ಇದ್ದಾರೆ. ಪ್ರತಿ ಒಂದು ಹೈವೇಗಳಲ್ಲೂ ಕೂಡ ಹಗಲು ದರೋಡೆ ನಡೀತಾ ಇದೆ. ಅಗತ್ಯಕ್ಕಿಂತ ಭಾರೀ ಪ್ರಮಾಣದಲ್ಲಿ ಅವರು ಟೋಲ್ ನ ವಿಧಿಸಿ 50 ವರ್ಷ 90 ವರ್ಷ ಟೋಲ್ ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾರ್ವಜನಿಕರಿಂದ ತೀವ್ರವಾದಂತಹ ಆಕ್ಷೇಪ ಇದ್ದೇ ಇತ್ತು. ಈಗ ಸ್ಥಳೀಯರು ಕೂಡ, ಅದರಲ್ಲೂ 2 ವೀಲರ್ ನಲ್ಲಿ ಓಡಾಡುವಂತವ್ರು ಎಷ್ಟು ಇವತ್ತೆಲ್ಲ 50 ಕಿಲೋಮೀಟರ್ ಒಳಗಡೆನೆ ಅವರು ಓಡಾಡ್ತಾರೆ. ಹಾಗಿದ್ದೂ ಸಹ ಅವರೂ ಕೂಡ ಈಗ ಟೋಲ್ ಕಟ್ಟಲೇಬೇಕು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತದ್ದು. ಇದು ಸ್ಪಷ್ಟವಾಗಿ ಜನ ವಿರೋಧಿ ನಡೆ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಬಹುಶಃ ಇದನ್ನ ಯಾವುದೇ ಸಾರ್ವಜನಿಕರು ಅಥವಾ ಸಂಘ ಸಂಸ್ಥೆಗಳು ಯಾರೂ ಕೂಡ ಒಪ್ಪೋದಿಲ್ಲ. ಇದಕ್ಕೆ ಆರಂಭದಿಂದಲೇ ವಿರೋಧ ಬಹುಶಃ ವ್ಯಕ್ತ ಆಗೇ ಆಗುತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಸರ್ಕಾರ ಮೊದಲು ಈಗ ಎಷ್ಟು ಒಂದು ದರ ಅಂತ ತಿಳಿಸಿದೆ, ಕೇವಲ ಟೋಲ್ ನ ಫಿಕ್ಸ್ ಮಾಡ್ತೀವಿ, ಫಾಸ್ಟ್ಯಾಗ್ ಗಳನ್ನ ಅವ್ರಿಗೂ ವ್ಯವಸ್ಥೆಯನ್ನ ಜಾರಿಗೊಳಿಸ್ತೀವಿ ಅನ್ನುವಂತ ಹೇಳಿಕೆಯನ್ನಷ್ಟೇ ಕೊಟ್ಟಿದ್ದಾರೆ. ಸಾರ್ವಜನಿಕರಿಂದ ವ್ಯಕ್ತವಾಗುವಂತಹ ಆಕ್ಷೇಪಣೆಗಳು, ವಿರೋಧಗಳನ್ನ ಗಮನಿಸಿ ಮುಂದಿನ ತೀರ್ಮಾನಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳಿದೆ. ಪ್ರಣೋತ್, ಥ್ಯಾಂಕ್ ಯು ಅರುಣ್ ಸರ್ ಮಾಹಿತಿಗೆ.